ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಅಂಚೆ ಇಲಾಖೆಯಲ್ಲಿ 21,413 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆ ಅರ್ಜಿಯನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಹಾಕಬೇಕಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂದು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು GDS ಆನ್ಲೈನ್ ಅಪ್ಲೈ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನೋಟಿಫಿಕೇಷನ್ ಇದೆ, ನೋಡಿ ನೋಟಿಫಿಕೇಷನ್ ಇದೆ. ಹಾಗೆ ನಿಮಗೆ 4 ಸ್ಟೇಜ್ ಇವೆ. ಫಸ್ಟ್ ಸ್ಟೇಜ ರಿಜಿಸ್ಟ್ರೇಷನ್ನ, ಎರಡನೇ ಸ್ಟೇಜ ಅಪ್ಲೈ ಆನ್ಲೈನ, ಮೂರನೇ ಸ್ಟೇಜ ಫೀ ಪೇಮೆಂಟ, ನಾಲ್ಕನೇ ಸ್ಟೇಜ ಕ್ಯಾಂಡಿಡೇಟ್ ಗ್ರೀವೆನ್ಸ್ ಅಂತ. ಇವು 4 ಸ್ಟೆಪ್ ನೀವು ಫಾಲೋನ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಮೊದಲಿಗೆ ನಾವು ನೋಟಿಫಿಕೇಷನ್ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ ನೋಟಿಫಿಕೇಷನ್ ಅಂತಕ್ಕಂಥದ್ದನ್ನು ಕ್ಲಿಕ್ಕನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ PDF ಆಗುತ್ತೆ. ಅದನ್ನು ನೀವು PDF ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನೋಟಿಫಿಕೇಷನ್ ಇದೆ ನೋಡಿ, ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಇಲ್ಲಿ ಆ್ಯಕ್ಟಿವಿಟಿ ಸ್ಕೆಡ್ಯೂಲ್ ಅಂತ ಕೊಟ್ಟಿದೆ. ಇಲ್ಲಿ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ನೋಡಿ, ಅದು 10ನೇ ತಾರೀಕು ಮತ್ತು 2ನೇ ತಿಂಗಳ 2025ರಿಂದ 3ನೇ ತಾರೀಕು 3ನೇ ತಿಂಗಳ 2025ರವರೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಇರುತ್ತದೆ. ಅದೇ ರೀತಿಯಾಗಿ ಏನಾದರೂ ತಪ್ಪಾದರೆ ನಿಮ್ಮ ಅಪ್ಲಿಕೇಶನಲ್ಲಿ ಕರಪ್ಷನ್ ಮಾಡಿಕೊಳ್ಳಲು ಡೇಟಾ 6/3/2025ರಿಂದ 8/3/2025ರವರೆಗೆ 2 ದಿನಗಳ ಕಾಲ ನಿಮಗೆ ಕಾಲಾವಕಾಶವನ್ನು ನೀಡಿರುತ್ತೆ. ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಇನ್ನೂ ಕೆಳಗಡೆ ಬನ್ನಿ. ಇಲ್ಲಿ ಕ್ಯಾಟಗರಿ ವೈಸ್ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. 12,000 ಇದೆ. 12,000ದಿಂದ 29,380 ರೂಪಾಯಿಗಳ ತನಕ BPM ABPM ಡಾಕ್ ಸೇವಕದ ಸ್ಯಾಲ್ರಿ 10,000ದಿಂದ 24,470 ರೂಪಾಯಿ ಇರುತ್ತೆ ತಿಂಗಳಿಗೆ, ಪ್ರತಿ ತಿಂಗಳಿಗೆ. ಮಿನಿಮಮ್ ಏಜ 18 ಇಯರ್ ಆಗಿರಬೇಕು. ಅರ್ಜಿ ಹಾಕಲು ಲಾಸ್ಟ್ ಇಯರ್ ಬಂದುಬಿಟ್ಟು 40 ಇಯರು ಇದ್ದವರು ಮಾತ್ರ ಹಾಕಬೇಕು. 45 ಇಯರ್ ಆದವರಿಗೆ ಬರುವುದಿಲ್ಲ. 1 ವರ್ಷ ಹೆಚ್ಚು ಕಮ್ಮಿ ಆಗಿರಬಾರ್ದು. ಏಜ್ ರಿಲ್ಯಾಕ್ಸೇಷನ್ ಇದೆ ಇಲ್ಲಿ ನೋಡಿ. SC STದವರಿಗೆ 5 ಇಯರ್ಸ್ ಇದೆ. OBCಯವರಿಗೆ 3 ಇಯರ್ಸ್ ಇದೆ. PWD ಅವರಿಗೆ 10 ಇಯರ್ಸ್ ಇದೆ ಮತ್ತು PWD OBCಯವರಿಗೆ 13 ಇಯರ್ಸ್ ಇದೆ. PWD ಪ್ಲಸ್ SC STದವರಿಗೆ 15 ಇಯರ್ಸ್ ಏಜ್ ರಿಲ್ಯಾಕ್ಸ್ ಇದೆ. ಇನ್ನೂ ಸ್ಕ್ರೋಲ್ ಡೌನ್ ಮಾಡುತ್ತೆ ಕೆಳಗಡೆ ಬನ್ನಿ. ನೀವೆಲ್ಲ ನೋಡ್ಕೊಳ್ಬೋದು ಒಂದು ಬಾರಿ, ಏನೇನು ಬೇಕು ಏನೇನಿಲ್ಲ ಅಂತ ಈ ವಿಡಿಯೋದಾಗ ಹೇಳೋಕ್ಕಾಗಲ್ಲ ನಿಮಗೆ.
ಲೆಂತಿ ಆಗ್ತದೆ ವಿಡಿಯೋ. ಆದ ಕಾರಣದಿಂದ ನೀವೇ ಒಂದು ಬಾರಿ ನೋಡ್ಕೊಳ್ಳಿ. ಮುಂದಿನ ಹಂತಕ್ಕೆ ನಾವು ಹೋಗೋಣ. ಈಗ ಮೊದಲನೇ ಸ್ಟೆಪ್ಪೇ ರಿಜಿಸ್ಟ್ರೇಷನ್. ಈಗ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋಣ. ಇಲ್ಲಿ ರಿಜಿಸ್ಟ್ರೇಷನ್ ಅಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳೋಣ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ, ಇಲ್ಲಿ 10 ಡಿಜಿಟ್ ಮೊಬೈಲ್ ನಂಬರನ್ನು ಹಾಕಿದ ನಂತರ ನೀವು ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ಹಾಕಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು. ನಂತರ ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ನಿಮ್ಮ ಇಮೇಲ್ ಐ ಡಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಇಮೇಲ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ವ್ಯಾಲಿಡೇಟ್ ಆಗುತ್ತೆ. ನಂತರ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹೆಸರನ್ನು ಟೈಪ್ ಮಾಡಿ. ನಂತರ ನಿಮ್ಮ ಫಾದರ್ ನೇಮ ಅಥವಾ ಮದರ್ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಇದ್ದರೆ ಮೇಲ್ ಹಾಕ್ಕೊಳ್ಳಿ, ಫಿಮೇಲ್ ಇದ್ದರೆ ಫಿಮೇಲ್ ಹಾಕ್ಕೊಳ್ಳಿ, ಅಥವಾ ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರನ್ನು ಹಾಕಿಕೊಳ್ಳಬಹುದು. ನಂತರ ಇಲ್ಲಿ ನೋಡಿ ಕಮ್ಯುನಿಟಿ, ನಿಮ್ಮದು ಯಾವ ಕಮ್ಯುನಿಟಿಯೋ ಅದನ್ನು ಹಾಕ್ಕೊಳ್ಳಿ. ನೀವು SC ಇದ್ದರೆ SC ಹಾಕ್ಕೊಳ್ಳಿ, ಇಲ್ಲ ST ಇದ್ದರೆ STಯನ್ನು ಹಾಕ್ಕೊಳ್ಬೋದು, ಇಲ್ಲ ಅಥವಾ OBC ಇದ್ದರೆ OBCಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್, ನೀವು ಯಾವ ರಾಜ್ಯದಲ್ಲಿ SLCಯನ್ನು ಪಾಸ್ ಮಾಡಿದ್ದೀರಿ. ನಮ್ಮದು ಇಲ್ಲಿ ನೋಡಿ ಕರ್ನಾಟಕ ಇದೆ, ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಿನಿ. ನೀವು ಯಾವ ರಾಜ್ಯದಲ್ಲಿ SLCಯನ್ನು ಪಾಸ್ ಮಾಡ್ಕೊಂಡಿರಿ ಅದನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ. ಇಯರ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ SLCಯಲ್ಲಿ ತೇರ್ಗಡೆಯಾಗಿದ್ದೀರಿ, ಅಂದರೆ ಪಾಸನ್ನು ಮಾಡ್ಕೊಂಡಿರಿ. ನಂದು 2017 SLC ಪಾಸ್ ಆಗಿದ್ದು. ನಿಮ್ಮದು ಯಾವ ಇಯರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ದ ಟೆಸ್ಟ್ ಶೋ, ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಈ ಟೆಸ್ಟ್, ಈ ಬಾಕ್ಸ್ನಲ್ಲಿ ತುಂಬಿ ನಂತರ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆವಾಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನಂತರ ನೆಕ್ಸ್ಟ್ ಹಂತಕ್ಕೆ ಹೋಗಬೇಕು ನೀವು. ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ, ಕೆಳಗಡೆ ನಿಮ್ಮ ಮಾಹಿತಿಯನ್ನು ತುಂಬಿರಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿಯನ್ನು ಮಾಡ್ಕೊಳ್ಳಿ. ನನ್ನ ಆಧಾರ್ ನಂಬರನ್ನು ಎಂಟ್ರಿಯನ್ನು ಮಾಡ್ಕೊಂಡೆ. ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ, ನೀವು ಡಿಸಬಿಲಿಟಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂದು ನೋ ಇದೆ, ನೋನ ಹಾಕ್ತಾ ಇದ್ದೀನಿ. ಎಸ್ ಹಾಕಿದವರು ಟೈಪ್ ಆಫ್ ಡಿಸಬಿಲಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಮತ್ತು ಸೆಲೆಕ್ಟ್ PWD ಸಬ್ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋ ಹಾಕಿದವ್ರದ್ದು ಏನೂ ಪ್ರಾಬ್ಲಮ್ ಇರಲ್ಲ, ನೀವು ಮುಂದುವರಿಯಬಹುದು. ಲ್ಯಾಂಗ್ವೇಜ್ ಸ್ಟಡೀಸ್ ಇನ್ ಸೆಕೆಂಡರಿ ಸ್ಕೂಲ್, ಅಂದರೆ ನಿಮ್ಮ 10ನೇ ತರಗತಿಯಲ್ಲಿ ಯಾವ ಭಾಷೆಗಳನ್ನು ಓದಿದ್ದೀರಾ, ಯಾವ ಲ್ಯಾಂಗ್ವೇಜನ್ನು ಓದಿದ್ದೀರಾ ಅಂತ ಕೇಳ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಸೆಲೆಕ್ಟರ್ ಅಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಾವು ಇಂಗ್ಲೀಷನ್ನು ಓದಿದ್ದೀವಿ. ಹಾಗೆ ಕನ್ನಡ ಇದೆ, ಹಾಗೆ ಹಿಂದಿ ಇದೆ. 3 ಭಾಷೆಯನ್ನು ನಾವು 10ನೇ ತರಗತಿಯಲ್ಲಿ ಓದಿದ್ದೀವಿ. ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ವೆದರ್ ಎಂಪ್ಲಾಯ್ಡ್, ನೀವು ಉದ್ಯೋಗಸ್ಥರಾದರೆ ಎಸ್ ಅಂತ ಹಾಕಿ, ನಿಮಗೆ ಉದ್ಯೋಗ ಇದ್ದಿದ್ದಿಲ್ಲ ಅಂದರೆ ನೋ ಅಂತ ಹಾಕಿ.
ನಂತರ ವೆದರ್ ಎಂಪ್ಲಾಯ್ NOC ಈಸ್ ಅವೈಲೇಬಲ್, ಅದು ಯಾರು ಎಂಪ್ಲಾಯ್ ಇದ್ದಿರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಿರುತ್ತೆ, ನಮಗೆ ಸಂಬಂಧಪಟ್ಟಿರೋದಿಲ್ಲ ಇದು. ಇಲ್ಲಿ ನೋಡಿ, ಅಪ್ಲೋಡ್ ಎ ಫೋಟೋ JPG ಸೈಜ್ ಅಪ್ ಟು 50 KB ದಿಂದ 200 KB ವರೆಗೆ ಇರಬೇಕು. ಅಪ್ಲೋಡ್ ಎ ಸಿಗ್ನೇಚರ್ 20 KB ದಿಂದ 200 DPI ಇರಬೇಕು ಇದು ಸಿಗ್ನೇಚರ್. ಅದನ್ನು ಯಾವ ರೀತಿಯಾಗಿ ಮಾಡ್ಬೋದಂತ ಕಟ್ಟನ್ನು ಮಾಡಿಕೊಳ್ಳಬೇಕಂತ ಒಂದು ವಿಡಿಯೋದಾಗಿಲ್ಲಿ ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ಈಗ ನಾನು ಕಟ್ ಮಾಡಿರೋಂಥ ಸಿಗ್ನೇಚರ್ ಆಗಿರ್ಬೋದು ಮತ್ತು ಫೋಟೋಗಳನ್ನು ಅಪ್ಲೋಡ್ ಮಾಡಿ ಮುಂದೆ ಹೊರಿತೀನಿ. ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಅಂತ ಕೊಟ್ಟಾಗ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ಇಲ್ಲಿ ನೋಡಿ, ಅಪ್ಲಿಕೆಂಟ್ ನೇಮ ಮತ್ತು ಫಾದರ್ ನೇಮ, ಮೊಬೈಲ್ ನಂಬರ, ಆಧಾರ್ ನಂಬರ, ನಿಮ್ಮ ಜಿಮೇಲ, ಡೇಟ್ ಆಫ್ ಬರ್ತ, ಮೇಲ, ಜೆಂಡರ, ಮೇಲೋ ಫಿಮೇಲೋ, ಕಮ್ಯುನಿಟಿ, ಪರ್ಸನ್ ವಿತ್ ಡಿಸ್ಯಾಬಿಲಿಟಿ, PWD category, PWD sub category, circle in which secondary school passed. ಇಲ್ಲಿ ನೀವು ಯಾವ ವರ್ಷದಲ್ಲಿ ಉತ್ತೀರ್ಣರಾಗಿರಿ, ಅದು ನೀವು ಯಾವ ಲ್ಯಾಂಗ್ವೇಜಲ್ಲಿ ಅಧ್ಯಯನ ಮಾಡಿರಿ, 10ನೇ ತರಗತಿ, ಅದು ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ಇವೆಲ್ಲ ಕರೆಕ್ಟ್ ಇವೆಲ್ಲ ಅಂತ ಒಂದು ಬಾರಿ ನೋಡಿಕೊಂಡು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿ ಕರೆಕ್ಟ್ ಇದ್ದರೆ ಸಬ್ಮಿಟ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಒಂದು ಬಾರಿ ಯೋಚನೆ ಮಾಡಿ ಸಬ್ಮಿಟ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಶೋ ಆಯಿತು 25. ಇಲ್ಲಿ ನೋಡಿ ಏನಿದೆ 25 ಅಂತ, ನನ್ನ ರಿಜಿಸ್ಟ್ರೇಷನ್ ನಂಬರ್ ಇದೆ. ಅವರು ನಮ್ಮ ಇಮೇಲಿಗೂ ರಿಜಿಸ್ಟ್ರೇಷನ್ ನಂಬರನ್ನು ನೀಡಿರುತ್ತಾರೆ. ಹಾಗೆ ನಮ್ಮ SMS ಮೂಲಕವೂ ಕೂಡ ನಮಗೆ ತಲುಪಿರುತ್ತೆ. ಇದನ್ನು ನಾವು ಸ್ಕ್ರೀನ್ಶಾಟ್ ಮಾಡಿನೂ ಇಟ್ಕೊಳ್ಳಬಹುದು. ಸೇಫ್ಟಿಗೆ ನಾವು ಸ್ಕ್ರೀನ್ಶಾಟನ್ನು ಹೊಡ್ಕೊಂಡು ಇಟ್ಕೋಬೋದು. ಇಲ್ಲಿ ಕಂಟಿನ್ಯೂ ಟು ಅಪ್ಲೈ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಬಾಣದ ಗುರುತು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ಈಗ ರಿಜಿಸ್ಟ್ರೇಷನ್ ನಂಬರ ಸರ್ಕಲ್ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗಿದೆ. ಇಲ್ಲಿ ಸರ್ಕಲ್ ಅಪ್ಲೈಯಿಂಗ್ ಫಾರ್, ನೀವು ಯಾವ ಸರ್ಕಲ್ನಲ್ಲಿ ಅಪ್ಲೈಯನ್ನು ಮಾಡ್ತೀರಿ. ನಾನು ಕರ್ನಾಟಕ, ನಮ್ಮ ಸ್ಟೇಟು ಕರ್ನಾಟಕ ಇದೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಸರ್ಕಲ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಆಲ್ ಇಂಡಿಯಾ ಓವರ್ ಇರುತ್ತೆ ಇದು. ನೀವು ಜಮ್ಮು ಕಾಶ್ಮೀರ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಕೇರಳ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಜಾರ್ಖಂಡ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ OTPಯನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಈಗ ಮಾಡಿಕೊಳ್ಳೋಣ. OTPಯನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ನಿಮ್ಮ ಕ್ಯಾಪ್ಚಾನ ಹಾಕ್ಕೊಳ್ಬೇಕು. ಸರಿಯಾಗಿ ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾನ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈಗ ಲೋಡಿಂಗ್ ಆಗ್ತಾ ಇದೆ. ಸ್ವಲ್ಪ ಸರ್ವರ್ ಸ್ಲೋ ಇದೆ, ಆದ ಕಾರಣದಿಂದ ಲೋಡಿಂಗ್ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ. ನಮ್ಮದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯ್ತು. ಈಗ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಅಂದರೆ ನಿಮ್ಮ ವಿಳಾಸದ ವಿವರಣವನ್ನು ನೀಡಬೇಕಾಗುತ್ತೆ. ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಇರುತ್ತೆ, ಅದನ್ನು ಸರಿಯಾಗಿ ಫಿಲ್ಲನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡೋರ್ ಅಥವಾ ಅಪಾರ್ಟ್ಮೆಂಟ್ ನಂಬರ್ ಕೇಳಿದೆ, ಅದನ್ನು ಸರಿಯಾಗಿ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಸ್ಟ್ರೀಟ, ಬೀದಿ ಯಾವುದು, ನಿಮ್ಮ ಹಳ್ಳಿ ಯಾವುದು, ನಿಮ್ಮ ಪಂಚಾಯಿತಿ ಅಥವಾ ಡಿಸ್ಟಿಕ್ ಯಾವುದು, ನಿಮ್ಮ ಪಿನ್ ಕೋಡ್ ಯಾವುದು,
ಸರಿಯಾಗಿ ತುಂಬ್ಕೊಂಡು ನಿಮ್ಮ ಅಷ್ಟು ಸೇಮ್ ಇದ್ದು ಅಂದ್ರೆ ನಿಮ್ಮದು ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಅಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಎರಡೂ ಈ ಕಡೆ ಇದ್ದಿದ್ದು ಆ ಕಡೆ ಶೋ ಆಗುತ್ತೆ. ಎಲ್ಲ ಡೀಟೇಲ್ಸನ್ನು ತುಂಬಿದೆ. ಈಗ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂದರೆ ವಿದ್ಯಾರ್ಹತೆಯ ವಿವರಗಳು. ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್ ಕರ್ನಾಟಕ ಅಂತ ಬಂದಿದೆ. ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅಂದರೆ 2017ರಲ್ಲಿ ಪಾಸ್ ಆಗಿದ್ದೀವಿ ನಾವು. ಈಗ ಸೆಲೆಕ್ಟ್ ಬೋರ್ಡ್, ನಿಮ್ಮ ಯಾವ ಬೋರ್ಡ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014 ಆ್ಯಂಡ್ 2024 ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಸೆಲೆಕ್ಟ್ ರಿಸಲ್ಟ್ ಟೈಪ್, ನಿಮ್ಮ ರಿಸಲ್ಟ್ ಯಾವ ಟೈಪ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಮಾರ್ಕ್ಸ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ಸ್ ಅಂತಕ್ಕಂಥ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ನೀವು ಸೈನ್ಸ್ನಲ್ಲಿ ಎಷ್ಟು ಅಂಕಗಳನ್ನು ತಗೊಂಡಿರಿ 100ಕ್ಕೆ ಈ ಬಾಕ್ಸ್ನಲ್ಲಿ ತುಂಬಿಕೊಳ್ಳಿ. ಸೆಲೆಕ್ಟ್ ಸಬ್ಜೆಕ್ಟ್, ನಿಮ್ಮ ಸಬ್ಜೆಕ್ಟನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 125ಕ್ಕೆ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ, 100ಕ್ಕೆ ಎಷ್ಟು ತೊಗೊಂಡಿರಿ ಅದನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಸೋಷಿಯಲ್ ಸೈನ್ಸ್ ಇದೆ, 100ಕ್ಕೆ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಸೋಷಿಯಲ್ ಸೈನ್ಸ್ದಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್, ನಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನೀವು 100ಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಅಲ್ಲಿ ಫಿಲ್ ಮಾಡಿ. ಅದೇ ರೀತಿಯಾಗಿ ಸೆಲೆಕ್ಟ್ ಸಬ್ಜೆಕ್ಟ್, ಥರ್ಡ್ ಲ್ಯಾಂಗ್ವೇಜ್ ನಮ್ಮದು ಹಿಂದಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಇಲ್ಲಿ ನೀವು 100ಕ್ಕೆ ಹಿಂದಿಯಲ್ಲಿ 100ಕ್ಕೆ ಎಷ್ಟು ತೊಗೊಂಡಿರಿ ಅದನ್ನು ಫಿಲ್ಲನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಂತರ ಚೂಸ್ ಯುವರ್ ಪ್ರಿಫರೆನ್ಸ್ ಹರ್, ನೀವು ಯಾವ ಪ್ರಿಫರೆನ್ಸನ್ನು ಕೊಡ್ತೀರಿ ಯಾವ ಡಿವಿಷನಿಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಅಪ್ಲೈಯಿಂಗ್ ಫಾರ್ ಕರ್ನಾಟಕ ಇದೆ ನಂದು. ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನೀವು ಯಾವ ಡಿವಿಷನಿಗೆ ಪ್ರಿಫರೆನ್ಸನ್ನು ಕೊಡ್ತೀರಿ. ನಮ್ಮದು ಕಲಬುರಗಿ ಡಿವಿಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಇದೆ, ಒಂದೇದು ಸೀರಿಯಲ್ ನಂಬರ್ ಇದೆ, ಇಲ್ಲಿ ಡಿವಿಷನ್ ಇದೆ, ಇಲ್ಲಿ ಆಫೀಸ್ ಇದೆ, ಇಲ್ಲಿ ಪೋಸ್ಟ್ ಇದೆ, ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಇದೆ. ಇಲ್ಲಿ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಇಲ್ಲಿ ಡಿವಿಷನ್ ಇದೆ, ಡಿವಿಷನ್ ಇದ್ದಲ್ಲಿ ಕಲಬುರಗಿ ಡಿವಿಷನ್, ಆಫೀಸ ಅರನಾಕುಲು BO, ಪೋಸ್ಟ GDS BPM, ST ಅವರಿಗೆ ಅಲ್ಲಿ ಮೀಸಲಾತಿದೆ. ಇಲ್ಲಿ ನೋಡಿ ST ಅವರಿಗೆ ಮೀಸಲಾತಿದೆ. ಪೋಸ್ಟ್ ಪ್ರಿಫರೆನ್ಸ್, ನೀವು ಒಂದನೇದು ಕೊಡ್ತಿರೋ ಎರಡನೇದು ಕೊಡ್ತಿರೋ ಅದು ನಿಮ್ಮ ಬಿಟ್ಟಿದ್ದು. ನಿಮ್ಮ ಕ್ಯಾಟಗರಿ ವೈಸ್ ಇದೆ. ಇಲ್ಲಿ ನೀವು ST ಆದರೆ ST ಎಲ್ಲಿದೆ ನೋಡಿ ಅಲ್ಲಿ ನೀವು ಮೊದಲ ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲೊಂದು ST ಇದೆ, ಇಲ್ಲೊಂದು ST ಇದೆ, ಎರಡು ST ಇವೆ. ಅದಕ್ಕೆ ನೀವು ಮೊದಲು ಪ್ರಿಫರೆನ್ಸನ್ನು ಕೊಟ್ಟು ನಂತರ ನೀವು ಯಾವುದಕ್ಕೆ ಬೇಕಾದರೂ ಕೂಡ ಪ್ರಿಫರೆನ್ಸನ್ನು ನೀಡ್ಬೋದು. ಅದನ್ನು ನೀವೇ ನೋಡ್ಕೊಳ್ಳಿ, ಯಾವ ರೀತಿಯಾಗಿ ಸರಿಯಾಗಿ ಪ್ರಿಫರೆನ್ಸನ್ನು ನೀಡಿ. ಯಾಕಂದರೆ ನೀವು ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಿರುತ್ತೆ, ಆದ ಕಾರಣದಿಂದ ನೀವು ಸರಿಯಾಗಿ ಪ್ರಿಫರೆನ್ಸನ್ನು ನೀಡಿ. ನಿಮ್ಮ ಮಾರ್ಕ್ಸ್ ಕೂಡ ಅಧಿಕವಾಗಿರಬೇಕು, 95 ಅಬೋ ಇರಬೇಕಾಗುತ್ತೆ ಈ ನೇಮಕಾತಿಯಾಗಲು. ಪ್ರಿಫರೆನ್ಸನ್ನು ನೀಡಿದಾಯಿತು. ಈಗ ಸೇವ್ ಆ್ಯಂಡ್ ಪ್ರೊಸೀಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆರ್ ಯು ಶೂರ್ ಯು ವಾಂಟ್ ಟು ಸೇವ್ಡ್ ಆ್ಯಂಡ್ ಪ್ರೊಸೀಡ್ ಫ್ಯೂದರ್? ಒನ್ಸ್ ಯು ಕ್ಲಿಕ್ ಆನ್ ಸೇವ್ ಆ್ಯಂಡ್ ಪ್ರೊಸೀಡ್ ಡಾಟಾ ಎಂಟರ್ಡ್ ಕ್ಯಾನಾಟ್ ಬಿ ಮಾಡಿಫೈ
ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನಂತರ ಈ ರೀತಿಯಾದಂಥ ಫೈನಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ, ನಿಮ್ಮ ನೇಮ, ನಿಮ್ಮ ಫಾದರ್ ನೇಮ, ನಿಮ್ಮ ಮೊಬೈಲ್ ನಂಬರ, ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ಒಂದು ಸಾರ್ತಿ ನೋಡಿಕೊಳ್ಳಿ. ಎಲ್ಲ ಅಪ್ಲಿಕೇಶನ್ ಈಗ ನಂದು ಸಕ್ಸಸ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನನ್ನ ಸಿಗ್ನೇಚರ್ ಕೂಡ ಇದೆ. ಇಲ್ಲಿ ನಾ ಯಾವ್ಯಾವ ಪ್ರಿಫರೆನ್ಸ್ ನೀಡಿ ನೋಡು ಅದೆಲ್ಲ ಇಲ್ಲಿ ಇದೆ. ಇಲ್ಲಿ ಪ್ರಿಂಟ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಪ್ರಿಂಟ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನೀವು PDF ಕೂಡ ಮಾಡಿ ಇಟ್ಕೊಳ್ಬೋದು. SC/ST ದವರಿಗೆ ಶುಲ್ಕ ವಿನಾಯಿತಿ ಇದೆ. ಆದ ಕಾರಣದಿಂದ ನಾನು ಪೇಮೆಂಟ್ ಮಾಡಲಾರ್ದೆ ನಂದು ಅಪ್ಲಿಕೇಶನ್ ಪ್ರಿಂಟ್ ಬಂದಿದೆ. ಇದನ್ನು ನಾವು PDF ಮಾಡಿ ಇಟ್ಕೊಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.